ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಗಳೂರು ನಡಿಗೆ ಕಾರ್ಯಕ್ರಮ ಮುಂದುವರೆದಿದೆ. ಕಬ್ಬನ್ ಪಾರ್ಕ್ನಲ್ಲಿ ಡಿಸಿಎಂ ಡಿಕೆ ವಾಯುವಿಹಾರ. ಇನ್ನು ಡಿಸಿಎಂ ಅವರಿಗೆ ಶಾಸಕ ರಿಜ್ವಾನ್ ಅರ್ಷದ್ ಹ್ಯಾರಿಸ್ ಅವರು ಸಾಥ್ ಕೊಟ್ಟಿದ್ದಾರೆ. ಪಾರ್ಕ್ನಲ್ಲಿ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸುತ್ತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ವಾಕ್ ಮಾಡುತ್ತಲೇ ಸಾರ್ವಜನಿಕರ ಜೊತೆಗೆ ಸಂವಾದವನ್ನ ಮಾಡುತ್ತಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಬೆಂಗಳೂರು ನಡಿಗೆ ಕಾರ್ಯಕ್ರಮ ಮುಂದುವರೆದಿದೆ. ಇವತ್ತು ಕಬ್ಬನ್ ಪಾರ್ಕ್ನಲ್ಲಿ ಡಿಕೆ ಶಿವಕುಮಾರ್ ಅವರಿಂದ ಸಾರ್ವಜನಿಕರ ಭೇಟಿ ಮತ್ತು ಅವರ ಸಮಸ್ಯೆಗಳನ್ನು ಆಲಿಸುವಂತಹ ಕೆಲಸ ಆಗ್ತಿದೆ, ಗಮನಿಸ್ತಾ ಇದ್ದೀರಿ. ಇನ್ನು ಪುಟ್ಟ ಮಗುವಿಗೆ ಹೌ ಆರ್ ಯು ಡಿಯರ್ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಪ್ರೀತಿಯಿಂದ ಮಾತನಾಡಿಸಿದ್ದಾರೆ. ಪುಟಾಣಿಗಳನ್ನು ಮಾತನಾಡಿಸಿ ಫೋಟೋವನ್ನು ತೆಗೆಸಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಸಾರ್ವಜನಿಕರ ಜೊತೆಯೂ ಕೂಡ ಫೋಟೋ ಕ್ಲಿಕ್ಕಿಸಿಕೊಂಡಿದ್ದಾರೆ. ಒಂದು ಕಡೆ ಸಮಸ್ಯೆಗಳನ್ನು ಆಲಿಸುವುದು, ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡೋದರ ಜೊತೆಗೆ ಸಾರ್ವಜನಿಕರ ಜೊತೆ ಯಾವ ರೀತಿಯಾಗಿ ಅತ್ಯುತ್ತಮ ಬಾಂಧವ್ಯವನ್ನ ಇರಿಸಿಕೊಂಡಿದ್ದಾರೆ ಅನ್ನೋದು ಕೂಡ ಈ ಒಂದು ವಾಯುವಿಹಾರ ಸಂವಾದದಲ್ಲಿ ಸಾಬೀತಾಗ್ತಾ ಇದೆ. ಪುಟ್ಟ ಮಕ್ಕಳ ಜೊತೆಗೆ ಡಿಕೆ ಶಿವಕುಮಾರ್ ಅವರ ಕಾನ್ವರ್ಸೇಷನ್. ಕ್ಯಾಮ್ರಾ ಇಟ್ಟು ಮೊಬೈಲ್ ಇಟ್ಟು ಸರ್ ಸ್ವಲ್ಪ ಇವರೇ ಒಳ್ಳೆ ವಿಜುವಲ್ಸ್ ಮಾತ್ರ. ತೊಂದರೆ ಕೊಡಕ್ಕೆ ಹೋಗ್ಬಿಡಿ ಅಷ್ಟೇ. ಇನ್ನು ಸಾರ್ವಜನಿಕರ ಜೊತೆ ಖಾತಾ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತುಕತೆಯನ್ನು ನಡೆಸುತ್ತಾರೆ. ಈ ವೇಳೆ ಕುಮಾರಸ್ವಾಮಿ ಖಾಲಿ ಟ್ರಂಕ್ ಎಂದಿದ್ದಾರೆ ಡಿಕೆ ಶಿವಕುಮಾರ್. ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿ ಸಾರ್ವಜನಿಕರು ಕೂಡ ಸರ್ಕಾರದ ಬೆನ್ನು ತಟ್ಟುವ ಕೆಲಸವನ್ನ ಮಾಡಿದ್ದಾರೆ. ಆಗ ಥ್ಯಾಂಕ್ ಯು, ನಿಮ್ಮಂತಹ ಎಜುಕೇಟೆಡ್ ಬಿ ಖಾತಾದಿಂದ ಎ ಖಾತಾ ಮಾಡಲು ಒಪ್ತಿದ್ದೀರಿ, ಇದು ಖುಷಿ ವಿಚಾರ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಕೂಡ ಧನ್ಯವಾದವನ್ನ ತಿಳಿಸಿದ್ದಾರೆ. ಅವ್ರದ್ದೊಂದು ಹೇಳಿಕೆ ಕೇಳಿದೆ, ಬಟ್ ಅದು ಅಲ್ಲ, ತುಂಬ ಜನ ವೇಟಿಂಗ್ ಇದ್ದಾರೆ, ತುಂಬ ವರ್ಷದಿಂದ ಇದು ವೇಟಿಂಗ್ ಇದೆ. ನಿಮ್ಮ ಆಸ್ತಿಗಳು ಒಂದು ದಾಖಲೆ. ನಮ್ಮ ಗೌರ್ಮೆಂಟು 6ನೇ ಇದೆ ಗ್ಯಾರಂಟಿನೇ ಖಾತಾ ಎಲ್ಲರ ಆಸ್ತಿಗಳನ್ನ ಕರೆಕ್ಟಾಗಿ ಮಾಡ್ಕೊಡ್ತಾರೆ. ನಾವು ಕೇಳ್ತಾ ಇರೋದು 500 ರೂಪಾಯಿ ಫೀಸ್ ಕಟ್ಟಿ ಅಂತ ಕೇಳ್ತಾ ಇದ್ದೀವಿ. 5% ಥ್ಯಾಂಕ್ ಯು. ನಿಮ್ಮಂತ ಎಜುಕೇಟೆಡ್ ಅದ್ರ ಬಗ್ಗೆ ಒಪ್ತಾ ಇದ್ದೀರಲ್ಲ, ಮಾಡಬೇಕು. ಕುಮಾರಸ್ವಾಮಿ ನೋಡಿ ಅವ್ರದ್ದೊಂದು ಹೇಳಿಕೆ ಕೇಳಿದೆ, ಬಟ್ ಅದು ಅಲ್ಲ, ತುಂಬ ಜನ ವೇಟಿಂಗ್ ಇದ್ದಾರೆ, ತುಂಬ ವರ್ಷದಿಂದ ಇದು ವೇಟಿಂಗ್ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಶಾಂತಮೂರ್ತಿ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಗಳೂರು ನಡಿಗೆ ಮುಂದುವರೆದಿದೆ. ಇವತ್ತು ಕಬ್ಬನ್ ಪಾರ್ಕ್ನಲ್ಲಿ ಸಾರ್ವಜನಿಕರ ಜೊತೆಗೆ ಅವರು ಸಂವಾದವನ್ನ ಮಾಡ್ತಿದ್ದಾರೆ. ಅದರಲ್ಲೂ ವಾಯುವಿಹಾರಿಗಳು ತಮಗಿರುವಂತಹ ಸಮಸ್ಯೆಗಳನ್ನು ಡಿಕೆ ಶಿವಕುಮಾರ್ ಅವರ ಗಮನಕ್ಕೆ ತರ್ತಾ ಇದ್ದಾರೆ. ಹೇಗೆ ಸಿಗ್ತಾ ಇದೆ ಸ್ಪಂದನೆ ಅಂತ?
ಎಸ್ ಮಧುಶ್ರೀ, ಕಳೆದ 2 ವಾರಗಳಿಂದ ಬೆಂಗಳೂರಿನ ಬೇರೆ ಬೇರೆ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರು ನಡಿಗೆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ರು. ಅದೇ ರೀತಿ ಇವತ್ತು ಆ ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಕಬ್ಬನ್ ಪಾರ್ಕ್ ನಲ್ಲಿ ಆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಬೆಂಗಳೂರು ನಡಿಗೆಯನ್ನು ನಡೆಸ್ತಾ ಇದ್ದಾರೆ. ಸದ್ಯ ಗಮನಿಸ್ತಿದ್ದೀರಾ, ಈಗಾಗಲೇ ಆ ಕಬ್ಬನ್ ಪಾರ್ಕ್ ನ ಒಳಭಾಗದಲ್ಲಿ ಆ ಸಾಕಷ್ಟು ಕಡೆಗಳಲ್ಲಿ ಅಂದ್ರೆ ಜನರ ಸಮಸ್ಯೆಯನ್ನು ಆಲಿಸ್ತಾ ಇರುವಂತದ್ದು. ಅಂದ್ರೆ ವಾಕ್ ಮಾಡ್ತಾನೆ ಸಾರ್ವಜನಿಕರು ಬಂದು ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇದ್ದಾರೆ. ಆ ಒಂದು ಸಮಸ್ಯೆಗಳನ್ನ ಆಲಿಸೋ ಕೆಲಸವನ್ನ ಡಿಸಿಎಂ ಅವರು ಮಾಡ್ತಾ ಇದ್ದಾರೆ. ಇವತ್ತು ಏನೋ ಆ ಎಲ್ಲಾ ಪಾಲಿಕೆ ವ್ಯಾಪ್ತಿಯ ಜನರು ಕೂಡ ತಮ್ಮ ಅಹವಾಲುಗಳನ್ನ ಹೇಳ್ಕೊಳ್ಳೋದಕ್ಕೆ ಇವತ್ತು ಅವಕಾಶವನ್ನು ಕೊಟ್ಟಿರುವಂತದ್ದು. ಅಂದ್ರೆ ಇಷ್ಟು ದಿನ ಆ ಬೇರೆ ಬೇರೆ ಪಾಲಿಕೆ ವ್ಯಾಪ್ತಿಯಲ್ಲಿ ಮಾಡಿದಂತ ಸಂದರ್ಭದಲ್ಲಿ ಆ ವ್ಯಾಪ್ತಿಯ ಸಾರ್ವಜನಿಕರ ಕುಂದುಕೊರತೆಗಳನ್ನ ಮಾತ್ರ ಆಲಿಸ್ತಾ ಇದ್ರು. ಇವತ್ತು ಎಲ್ಲಾ ವ್ಯಾಪ್ತಿಯ ಸಾರ್ವಜನಿಕರು ಕೂಡ ತಮ್ಮ ದೂರುಗಳನ್ನ ಹೇಳ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿರುವಂತದ್ದು. ಸದ್ಯ ಗಮನಿಸ್ತಾ ಇದ್ರೆ ಈಗ ಆ ಒಂದು ಪಾರ್ಕ್ ನ ಒಳಭಾಗದಲ್ಲಿ ಈಗಾಗಲೇ ಸಾರ್ವಜನಿಕರ ಜೊತೆ ಆ ಮಾತುಕತೆಯನ್ನು ಕೂಡ ನಡೆಸ್ತಿದ್ದಾರೆ. ಬೆಳಿಗ್ಗೆಯಿಂದ ಯಾರೆಲ್ಲ ಒಂದು ಬರ್ತಾರೆ ಅವ್ರ ಜೊತೆ ಫೋಟೋ ಕ್ಲಿಕ್ಕಿಸ್ಕೊಳ್ಳೋದು ಜೊತೆಗೆ ಅವರ ಸಮಸ್ಯೆಗಳನ್ನ ಆಲಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಆ ಎಲ್ಲಾ ಒಂದು ಪಾಲಿಕೆ ವ್ಯಾಪ್ತಿಯ ಸಾರ್ವಜನಿಕರು ಅಹವಾಲುಗಳನ್ನ ದೂರು ದುಮಾನಗಳನ್ನ ಹೇಳ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿರುವಂತದ್ದು. ಸದ್ಯ ಈಗ ಆ ನಡಿಗೆಯನ್ನು ನಡೆಸ್ತಾ ಇದ್ದಾರೆ. ನಡಿಗೆ ಮುಗಿದ ಬಳಿಕ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಸಂವಾದವನ್ನು ನಡೆಸಿ ಜನರ ಸಮಸ್ಯೆಗಳನ್ನ ಆಲಿಸ್ತಾರೆ. ಅದರ ಜೊತೆಗೆ ಒಂದಷ್ಟು ಪರಿಹಾರದ ಭರವಸೆಗಳನ್ನು ನೀಡುವ ನಿರೀಕ್ಷೆ ಕೂಡ ಇರುವಂತದ್ದು. ಜೊತೆಗೆ ಕಳೆದ 2 ವಾರಗಳಿಂದ ಬೇರೆ ಬೇರೆ ವ್ಯಾಪ್ತಿಯಲ್ಲಿ ಆ ಒಂದು ನಡಿಗೆಯನ್ನು ನಡೆಸಿದಂತ ಸಂದರ್ಭದಲ್ಲೂ ಕೂಡ ಸಾರ್ವಜನಿಕರಿಂದ ಸಾಕಷ್ಟು ದೂರುಗಳು ಕೇಳಬಂದಿತ್ತು. ಜೊತೆಗೆ ಆ ಸಮಸ್ಯೆಗಳಿಗೆ ಅಧಿಕಾರಿಗಳಿಗೆ ಸ್ಥಳದಲ್ಲೇ ಸೂಚನೆ ಕೊಡುವಂತ ಕೆಲಸಗಳನ್ನು ಕೂಡ ಮಾಡಿದ್ರು. ಇವತ್ತು ಕೂಡ ಆ ಸಾರ್ವಜನಿಕರಿಂದ ಸಾಕಷ್ಟು ಒಂದು ಸ್ಪಂದನೆ ವ್ಯಕ್ತ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಭಾನುವಾರ ಆಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದಷ್ಟು ಸಾರ್ವಜನಿಕರು ಇಲ್ಲಿ ಆಗಮಿಸಿರುವಂತದ್ದು. ಈಗಾಗಲೇ ಸಮಸ್ಯೆಗಳನ್ನ ಆಲಿಸುವಂತ ಕೆಲಸ ಆಗ್ತಾ ಇದೆ. ಜೊತೆಗೆ ಈಗ ಇವತ್ತಿನ ಬೆಂಗಳೂರು ನಡಿಗೆ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗುವಂತ ನಿರೀಕ್ಷೆ ಕೂಡ ಇರುವಂತದ್ದು. ಮಧುಶ್ರೀ, ಶಾಂತಮೂರ್ತಿ ತಮ್ಮ ಮಾಹಿತಿಗಾಗಿ.